ಫ್ರೆಂಡ್ಸ್ ಈಗ ಜಳಕ ಆಗ್ಯದ, ದೇವ್ರ ಪೂಜೆ ಆಗ್ಯದ. ಪಾಪ ಇಡ್ಲಿ 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 ತಿನ್ನಲ್ಲ ನೀ ದಾಸಿ ಪಡ್ಡು ಮಾಡದ್ದಾರಿ. ಸದ್ಯಕ್ಕೆ ಹಿಂಗೆ ಮಾಡಪ್ಲಿಲ್ಲ, ಯಾಕಂದ್ರೆ ಮುಂಜಾನೆ ಹಾಕಿನ್ರಿ ಮಿಕ್ಸರ್ಕ. ಮುಂಜಾನೆ ಅವನೇ ಹಾಕ್ಯಾನ ಮಿಕ್ಸರ್ಕ. ಅದು ಚಾ ಮಾಡೇವಾ ಮಾಡಲ್ಲ. ಉಪ್ಪಿಟ್ಟು ತಿಂದು ಮಾಡ್ತಾ ಉಪ್ಪಿಟ್ಟು ಮಾಡೇನ್ರಿ. ಮಧ್ಯಾಹ್ನ ಮಾಡ್ತೀನಿ ದಾಸಿ ಪಡ್ಡ, ಮಧ್ಯಾಹ್ನ ಮಾಡ್ತೀನಿ. ಈಗ ಮಾಡಲ್ಲ, ಇನ್ನ ನೆನಿಬೇಕು. ಇನ್ನು ಮುಂಜಾನೆ ಮಿಕ್ಸರ್ಗೆ ಹಾಕಿನಿ. ಆ ನೆನೆ ತನಕ ಏನು ಮಾಡಲ್ಲ. ಅಲ್ತನ ನಾವು ಹೊಟ್ಟಿ ಬೇಕಲ್ರಿ ಉಳ್ಳಕ್ಕೆ ನಮಗೆ, ಅದಕ್ಕೆ ನಾಷ್ಟ ಮಾಡಿದೆವು ರೀ. ನಾ ಕೆಲಸ ಮಾಡ್ತೀನಿ. ಇಜ್ಜಿ ಉಪ್ಪಿಡ್ತೈತಿ. ಯಾರನ್ನ ಹೋಗಲ್ಲ, ತಳಕೊಂಡ್ರು. ಒಳ್ಳೆ ಕುಳ್ಳತ್ತಿ ನೋಡ್ರಿ. ಸೂಪರ್ ಆಗ್ಯಾವ ಮಮ್ಮಿ, ಸೂಪರ್ ಆಗ್ಯಾವ ಅಂತೇಳಿ ಅಲ್ಲಾಗ್ತಿದ್ರು ನೋಡ್ರಿ. ನಮ್ಮ ಪಿಲ್ಲ ಅದು ಹೇಳಕತ್ತಿದ್ರು. ಅವೇನ ಮಕ್ಕೊಂಡ್ರೆ ಎದ್ದಿದ್ದಿಲ್ಲ ರೀ. ಮೊದಲು ಹುಡುಗರಿಗೆ ಉಳ್ಳು ಕೊಟ್ಟರೆ ತವ 3:30-4 ಗಂಟೆಗೆ ಟ್ರೈನ್ ಅದ ರೀ. ಅವಾಗೇನ ಮಕ್ಕೊಂಡಿದ್ದು ನಾವು ಹೋಗ್ಲಿ ಬಿಡಿ ಹಬ್ಬಸ್ಬಾರ್ದು ಅಂತ ಹೇಳಕ್ಕೆ ಹುಡುಗರಿಗೆ ಉಳಿಸಿರತ್ತೆ, ಅವರಿಗೆ ತಿನ್ಸಿರ್ತೀನಿ ರೀ. ದಾಸಿ ಪಡ್ಡು ಎಲ್ಲ ತಿನ್ನತ್ತಾರೆ. ಸೂಪರ್ ಆಗ್ಯಾವ ಮಮ್ಮಿ, ಸೂಪರ್ ಆಗ್ಯಾವ ಅಂತ ಹೇಳತ್ತಿದ್ರು. ಸೂಪರ್ ಆಗ್ಯಾವ ಅಜ್ಜು. ಹಂಗೆ ಓದ್ತಿ ದಾಸಿ ಹಂಗಿದ್ದು ಪಡ್ಡ ಕರೆ ಹ್ಞೂ ಯಾವಾಗ ತಿಂದಿವಿ? ಹ್ಞೂ ಮನೇನು ತಿಂದಿಲ್ಲ. ಹ್ಞೂ ಊರಿಗೆ ಹೊಂಟಾನ್ರವ. ಎಲ್ಲರೂ ಹ್ಯಾಪಿ ಜರ್ನಿ ಅಂತ ಕಮೆಂಟ್ ಹಾಕ್ರಿ. ಚಂದ ಓದೋದು ಕಮೆಂಟ್ ಹಾಕ್ರಿ, ಚಂದ ಬರೆಯೋದು ಕಮೆಂಟ್ ಹಾಕ್ರಿ. ಹೌದಿಲ್ಲ? ಮೆಸೇಜ್ ಬಾಯ್ ಹೇಳಲ್ಲರಿಗೆ. ಬಾಯ್ ಫ್ರೆಂಡ್ಸ್. ಉಂಡ್ರಿ ಏನು ಹಾಂ ಅದು ಏನು ಮಾಡ್ಯಾರ ನೋಡೋರು ಹೊರಗೆ. ಊರಿಗೆ ಹೊಂಟದ ಬಾಯ್ ಪಿಲ್ಲಿಗೆ ಪಿಲು ಪಿಲು ಮಾವ ಊರಿಗೆ ಹೊಂಟಾನ. ಮಾಮ ಊರಿಗೆ ಹೊಂಟಾನೆ. ಒಂಟಿ ವಿಜ್ಜಿಗೆ ಪಪ್ಪ ಬರ್ತಾರ. ಇಲ್ಲಿ ಬರ್ತಿ ಪಪ್ಪ ಬರ್ತಾರ. ಖರೆ ಅಲ್ಲಿ ಬರ್ತಾರ ಪಪ್ಪ. ಮಾಮ ಕೂಡ ಹೋತಿ ಪಪ್ಪಾಗ. ಪಪ್ಪ ಬರ್ತಾರೆ ಇವತ್ತು ಹೋತಿ ಅಂದ್ರೂ. ನಿನ್ನ ಮಾಮ ಬೇಕು ಪಪ್ಪ ಬೇಕು? ಇಲ್ಲ ಮಾಮ ಬೇಡ. ಪಿಲ್ಲು ನೋಡೇ ಕಡೆ. ಇನ್ನ ಈಗ ಅಡ್ಡ ಬಾಯ್ ಹೇಳಿ ಪಿಲ್ಲುಗ. ಓದ್ತೀನಿ ಪಿಲ್ಲುಗ. ಖರೆ ಹೊಂಟೇನೀಗ. ಯುವರಾಜ್ ಓದ್ತೀನಿ. ಅವ ಚಿತ್ರಾನ್ನಂಗ ಹೌದಿಲ್ಲ? ಬಂದ್ರ ಬರ್ರಿ ಹೋದ್ರ ರೀ. ಮಾಮ ಬಾಯ್ ಮಾಡು. ವಿಜ್ಜಿ ಬಾಯ್. ವಿಜ್ಜಿ ಬಾಯ್. ಓದ್ತೀನಿ ನಾವು. ಪಿಲುವ ಪಿಲುವ ಮಾಮ ಹೊಂಟಾನ ಬಾಯ್ ಮಾಡು. ಪಿಲುವ ಹೊಂಟಾನ ಮಾಮ. ಹೋಗ್ತಾನ ಮಾಮ. ಕೆಲಸದ ಮಾಡ್ಬೇಕಿಲ್ಲ. ಹಾಂ ನೀ ಹೇಳು. ಫ್ರೆಂಡ್ಸ್ ನಮ್ಮ ತಮ್ಮ ಹೋದನ್ರಿ ಊರಿಗೆ. ಅದೊಂಥರ ಬೇಜಾರಸ್ತು. ಈಗ ಮತ್ತೆ ಸುಟ್ಟಿ ನೋಡ್ರಿ. ಅವ್ನಿಗೆ ಸಾಲಿ ಸುಟ್ಟಿ ಬಿದ್ದ ನಡೆದು ಒಂದು ತಿಂಗಳು ಅಲ್ಲಿಗೆ ಬಂತ್ರಿ. ಈಗ ಬಂದ ನಡೆದು ನಂಬಲ್ಲಿ ಏನಾರ ಆ ಕಡೆ ಪುಣಕ್ಕೆ ಹೋದೆವು, ಎಲ್ಲ ತಿರುಗಾಡ್ದೆವು. ಒಮ್ಮೆ ಹೋದನ್ರಿ ಪಾಪ. ಅವನಿನೂ ಒಂಥರ ಮನ್ಸಿಗೆ ಅಲಕತ್ತಿತ್ತು ಹೋಗಳಾಗ. ನನಗೆ ಅಲಕತ್ತಿತ್ತು. ಆದ್ರೂ ಕೆಲಸ ಅವಲ್ರಿ ಅವನು, ಅದಕ್ಕೆ ಹೋಗೋದು ನಿಂದಿರಲಿಲ್ಲ.
ಅಲ್ಲಿ ಹಾಸ್ಟೆಲ್ನಾಗ ಇರ್ತಾನಲ್ರಿ ಕೆಲಸ ಬೇರೆ ನೋಡ್ಯಾನ ಸಾಲಿ ಕಾಲೇಜ್ಗೆ ಹಚ್ಚಬೇಕು ಅದಕ್ಕಾಗಿ ಹೋದನ್ರಿ ನಿಂದಿರ್ಲಿಲ್ಲ. ವಿಜ್ಜು ಮಾಮ ಇಲ್ಲಿ ಹೋದ್ನು ನೋಡ ನೀರು ಒಂದು ಬಂದಿರಿ ಫ್ರೆಂಡ್ಸ್. ಅಷ್ಟೊಂದು ನೀರು ತುಂಬ ಕಂಡಪಟ್ಟು ಅಂದಾನೆ ನೀರು ಇದ್ದಿದ್ದಿಲ್ಲ. ಈ ಸೊಸೆ ಬಟ್ಟೆ ಒಗದಾಕದ ಇಲ್ಲಿ ನೋಡ್ರಿ ಹಂಗೆ ಆಟ ಆಡ್ರಿ ಇವರು ಹೊಸ ಮಂದಿ. ಏ ವಿಜ್ಜಿ ಯಾಕೋ ಹಂಗ್ಯಾಕ ತೆಗೆದಿಡು. ದೀಪ ಹಚ್ಚಿ ಲೈಟ್ ಬರೋಗ ನೋಡಿ 1-2 ತನ ಇತ್ತು. 2-3 ಗಂಟೆ ಆಯ್ತು ಲೈಟ್ ಹೋಗಿ. ಗೊತ್ತಿಲ್ಲ ನಾನು ಕೈಕಾಲು ಮುಖ ತೊಗೊಂಡು ಎಲ್ಲ ಮಾಡ್ದೆ. ಮಕ್ಕಳಿತ್ತು ಅವ್ನಿಗೆ ಕಳ್ಸಾಳಾಗ ಎಲ್ಲಿದ್ದೆಲ್ಲ ಬಿಕ್ಕಾಟಿದ್ದ. ಅವ್ನಿಗೆ ಕಳಿಸಿ ಬಂದು ಅಂಡಗಳು ಬಟ್ಟೆಗಳ ತುಂಬೆಲ್ಲ ನೀರಾಗಿ ತುಂಬಿ ಕೂತು ಬಿಟ್ಟಿದ್ರು. ದಿನ ಈ ಟೈಮಿಗೆ ಮಾತಾಡ್ಕೊಂಡು ಕುಂದಿರ್ತೀನಿ. ಮನ್ಸು ಬರ್ಲಾಗ್ಯದ್ರಿ ಇವತ್ತು. ಯಾಕ 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 ಅಕ್ಕ ಅಕ್ಕ ಅಮ್ಮ 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 ಅನ್ಕೋ ತಿರ್ಗಾಡ್ತಿದ್ದಿನ. ಮನ್ಸು ಬರ್ಲಾಗ್ಯದ್ರಿ ಇವತ್ತು. ನೀನು ಹೋಗಿ ಮುಟ್ಟಿಲ್ರಿ ಹೋಗಿ ಮುಟ್ಟನ ಹಚ್ತೀನಿ ಅಂದಾನ. ನಿಮ್ಗೆ ಹೆಂಗ ನಮ್ಮ ತಮ್ಮ ಅಂತ ಕಮೆಂಟ್ ಹಾಕ್ರಿ ಹೆಂಗೆ ಅನಿಸ್ತು ಅಂತ. ಫ್ರೆಂಡ್ಸ್ ನಮ್ಮ ತಮ್ಮ ನಿನ್ನೆ ಹೋದ್ನಲ್ರಿ ನೈಟ್ ಲೈಟ್ ಲೈಟ್ ಇಲ್ಲರಿ. ಅವಾಗ ಏನೋ 4-5 ಗಂಟೆಗೆ ಲೈಟ್ ಹೋಗಿ ನೋಡ್ರಿ. ಲೈಟೇ ಬಂದಿಲ್ಲ ರೀ ರಾತ್ರಿ. ಹಂಗೆ ದೋಸೆ ಮಾಡ್ಕೊಂಡು ಕತ್ಲಾಗಿ ತಿಂದೇವ್ರಿ. ಇವಾಗ ವೀಡಿಯೋನ ಮತ್ತೆ ಕಂಟಿನ್ಯೂ ಮಾಡತ್ತೀನಿ ರೀ ಫ್ರೆಂಡ್ಸ್. ಇನ್ನೊಂದು ಏನಂದ್ರೆ ನಮ್ಮ ಅಣ್ಣ ಬಂದಾನ ರೀ. 2 ತಿಂಗಳಾಯ್ತು 3 ತಿಂಗಳಾಯ್ತು ಹೋಗಿ ಮಕ್ಕೊಂಡ ನೋಡ್ರಿ. ಕರಿನಾಯಿ ನಮ್ಮ ಅಣ್ಣ ಬಂದಾನ ರೀ. ಊರ್ದಿಂದ ಬಂದಾನ ಮನ್ಕೊಳನ ನಿನ್ನೆ ಬಂದಾನ. ಅದ್ರಾಗ ನಮ್ಮ ಯಜಮಾನ್ರು ಬೇರೆ ಬಂದಾರ ಇವತ್ತು. ಹೊರ ಹೋಗ್ಯಾರ. ಅವ್ರು ಬರ್ನ ನೋಡಮ್ರಿ ಅಡುಗೆ ಮಾಡೀನಿ 2 ತಿಂಗಳು ಆ ಕಡೆ ನಮ್ಮ ಗುಲ್ಬರ್ದಾಗ ಇದ್ದಂತ ನಮ್ಮ ಅಣ್ಣ. ಇವತ್ತು ನಿನ್ನೆ ರಾತ್ರಿನೇ ಬಂದ. ರಾತ್ರಿ 12 ಗಂಟೆ ಆಗಿತ್ತು. ನಿನ್ನೆ ರಾತ್ರಿ 10 ಗಂಟೆ ಆಗಿತ್ತು ನಾವು ಬರ್ಲಕ್ಕ. ನಮ್ಮ ಯಜಮಾನ್ರು ಬರ್ಲಕ್ಕೆ 12 ಗಂಟೆ ಆಗಿತ್ತು. ನಿನ್ನೆ ನಮ್ಮ ತಮ್ಮ ಹೋದ. ಇವ ಅಣ್ಣ ಬಂದರಿ ಈ ಕಡೆ. ಅವನು ಇದ್ದಿದ್ದಂದ್ರೆ ಚಲೋ ಆತೈತಿ. ಇರು ಅಂದ್ರೆ ನಿಂದಿರ್ಲಿಲ್ಲ ಅವ್ನು ಹೋದ್ನು. ಮತ್ತು ಇವನು ನೋಡ್ದಂಗೆ ಆತಿತ್ತು. ಇರಪ್ಪ ಅಂದ್ರೆ ಕೇಳಿಲ್ಲ ಹೋದನು. ಮುಖ ನೋಡ್ರಿ ಹೆಂಗಾಗಿ ಬಿಟ್ಟದ. ಫುಲ್ ಮಳೆ ಅಂದ್ರೆ ಮಳೆ ಕಾಲ. ರಾತ್ರಿ ಲೈಟೇ ಇಲ್ಲರಿ. ರಾತ್ರಿ ಭಾಗಲ್ಲ ವೀಡಿಯೋ ಮಾಡೋಕ್ಕೂ ಲೈಟ್ ಇದ್ದಿದ್ದಿಲ್ಲ. ನಿನ್ನೆ ಲೈಟ್ ಇದ್ದಿದ್ದಿಲ್ಲ ರೀ. ಮಳೆ ಹೊಂಟದ. ಈಗಲೂ ನೋಡ್ರಿ ಸಣ್ಣ ಮಳೆ ಚಾಲನೆ ಅದ. ಆ ಕಡೆ ನಿಮ್ಮ ಕಡೆ ಮಳೆ ಅದನ್ನು ಕಮೆಂಟ್ ಹಾಕ್ರಿ. ಬಿಸಿ ಬಿಸಿ ಚಪಾತಿ ಮತ್ತು ಪಿಟ್ಲಾದ ಮಾಡೀನಿ. ಪಾರ್ಗಳು ಊಟ ಮಾಡತ್ತವ. ನೋಡ್ರಿ ಬೇರೆ ಹೊರಗೆ ಹೋಗ್ಯಾರ. ಅಡುಗೆ ಮಾಡಂತಂದ್ರೆ ಅದಕ್ಕೆ ಶೇಂಗಾ ಸಾರು ಮಾಡೀನಿ. ಬಿಸಿ ಅನ್ನ ಮಾಡೀನಿ ರೀ. ಹಿಟ್ಟನಾದಿಟ್ಟಿನಿ ಇಲ್ಲಿಗ. ಹಿಟ್ಟನಾದಿಟ್ಟಿನಿ ರೀ. 4 ಚಪಾತಿ ಮಾಡಿಕೊಟ್ಟಿನಿ ಪಾರ್ಗಳಿಗೆ. ನಮ್ಮ ಮಾಲಕರು ಯಜಮಾನ್ರು ಬರ್ನ ಅವ್ರಿಗೆ ಬಿಸಿ ಬಿಸಿ ಮಾಡಿಕೊಡ್ಬೇಕು. ಸಾಂಬಾರು ಹಾಕ್ಲಿ ಬಿಟ್ಲ. ಇವ್ರು ಊಟ ಮಾಡತ್ತಾರೆ. ಉಪ್ಪಿಲಿ ಉಂಡು ಸ್ವಚ್ಛ ಕಸಡಿ ಪಪ್ಪ ಬರ್ತಾರೆ. ಈಗ ಸ್ವಚ್ಛ ಕಸಡಿ ಉಂಡು ಪಪ್ಪ ಬರ್ತಾರೆ. ಉಳ್ಳು ಕುಂದಿರ್ತಾರೆ ಪಪ್ಪ. ನಾ ಚಪಾತಿ ಮಾಡ್ತೀನಿ. ಹಾಂ ನಾ ಮಕ್ಕೊಳಣ್ರಿ. ಎದ್ದು ಬೆಳಕ್ಕೆ ಮಾತಾಡಿಸ್ತೀನಿ ರೀ ನಮ್ಮ ಅಣ್ಣಗ. ಬೇಳೆ ಹಾಕ್ಲಿ ಮಾಡಂದ್ರೆ ಮಾಡೋದು ನೋಡ್ರಿ. ಹೊರಗೆ ಬಟ್ಟೆನೇ ಒಣಗಿಲ್ಲ ಪಾಪ. ಯಜಮಾನ್ರು ಊರಿಗೆ ಹೋಗೋರ ಬಟ್ಟೆನೇ ಒಣಗಿಲ್ಲ ಒಟ್ಟ. ಚೆನ್ನಾಗ್ಯದ ಸಾರ ಶೇಂಗಾ ಸಾರು. ಓಕೆ ರೀ ಫ್ರೆಂಡ್ಸ್ ಚಪಾತಿ ಮಾಡ್ತೀನಿ ರೀ. ಈಗ ಎಲ್ಲ ಹೊಲ್ದು ಗಾಣಂದ್ರೆ ಗಾಣ ಆಗ್ಬಿಟ್ಟದ. ಕಿಚನ್ ಕಟ್ಟಿ ಒರೆಸೀನಿ ರೀ ಆಲ್ರೆಡಿ. ಅಂದವ್ರು ಆಗ್ಯದ. ಚಪಾತಿ ಮಾಡಿ ಒರೆಸ್ತೀನಿ ರೀ. ಊಟ ಹೆಂಗಾಗ್ಯದ್ರಿ? ಅವ್ರಿಗೆ ನಮ್ಮ ಯಜಮಾನ್ರಿ ಮಕ್ಕಳು ಇಷ್ಟ ಅನಿಸಿದ್ದು ಶೇಂಗಾ ಸಾರ, ಪಿಟ್ಲ, ಶೇಂಗಾ ದಿಂಡಿ, ಮೊಸರ ಮತ್ತು ರೊಟ್ಟಿ ಇರ್ಬೇಕು ರೀ. ಚಪಾತಿ ಇವ ಅಷ್ಟೇ. ರೊಟ್ಟಿ ಇಷ್ಟ ರೀ ಅವ್ರಿಗೆ. ಚಪಾತಿ ಮಾಡೀನಿ ರೀ ನಾ. ಸೂಪರ್ ರೀ. ಬನ್ನಿ ಊಟ ಮಾಡಮ್ ಬನ್ನಿ ಎಲ್ಲರೂ. ಊಟ ಮಾಡ್ಲತ್ತ ಮನ್ಯಾಗ. ಮದ್ದಿನ ಆಯ್ತು ರೀ. ಅಲ್ಲಿ ಊಟ ಸಿಗಲ್ಲ ರೀ ಚಂದ. ಅನ್ನ ಉಣ್ಬೇಕಂತ ಬೇರೆ ಚಪಾತಿ ಸಿಗಲ್ಲ. ಕಸ್ಟಮರ್ ಮಾಡ್ತಾರ ಅವಾಗ ಯಾವಾಗಾರ ಕಂಟಿನ್ಯೂ ಸಿಗಲ್ಲ. ನಾಳೆ ಹೋಗಿ ಯಾವಾಗ ಬರ್ತೀರಿ? ನಾಳೆ ಬರ್ತೀನಿ. ಗೋಕರ್ಣ ಕೊಂಡಿದ್ದು. ಗೋಕರ್ಣ ಗೋಕರ್ಣ ಮತ್ತು ಕುಡಲ ಸಂಗಮ ಏನ ಬಿದ್ದ ನೋಡ್ರಿ. ಈಗ ಎಮ್ಮೆ ಬಿದ್ದ. ಊಟ ಮಾಡಂಬರಿ. ಮಳೆ ಅಂದ್ರೆ ಮಳೆ ಹೊಂಟದ. ಹೊರಗೆ ದಿನ ಒಂದು 15 ದಿನ ಸೀಸನ್ ನಮ್ಮ ಮನೆಯಾಗೆ ಇರ್ತೇವ್ರಿ ನಾವು. ಆಮೇಲೆ ಮನೆಗೆ ದಿನ ಒಂದು ವೆರೈಟಿ ಐಟಮ್ ಊಟ. ಫುಲ್ ಡೈಲಿ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ಎಲ್ಲರಿಗೆ. ನೋಡ್ರಿ ಹಿಂಗೆ ಸಪೋರ್ಟ್ ಮಾಡ್ರಿ. ನಾ ಇರತ್ತೇಳಿ ಸಪೋರ್ಟ್ ಮಾಡೋದು ಬಿಡ್ಬೇಡ್ರಿ. ಯಜಮಾನ್ರು ರೆಸಿಪಿ ಮಾಡ್ತಾರೆ. ರೆಸಿಪಿ ರೆಸಿಪಿ ವೇಟ್ ಮಾಡ್ರಿ. ಇನ್ನೊಂದು 15 ದಿನ ಸೀಸನ್ ಮುಗಿತಾರೆ. ಮನೆಗೆ ಇರ್ತಾರೆ. ಶೇಂಗಾ ಸಾರು ಚೆನ್ನಾಗಿದಲ್ಲ. ಮಸ್ತ್ ಅದಲ್ರಿ. ಫ್ರೆಂಡ್ಸ್ ಬಾಂಡೆ ಎಲ್ಲ ತೊಳೆದ ಮುಸ್ರಿ ಎಲ್ಲ ತಿಕ್ಕದ್ರಿ. ಬೊಕ್ಕಳು ಅಂದ್ರೆ ಬೊಕ್ಕಳು ಇದ್ದು ಅದೆಷ್ಟೆಲ್ಲ ಮಾಡ್ದೆ. ಕೈಕಲ್ ಮುಖ ತೊಗೊಂಡು ಕೂತೀನಿ ರೀ. ನಮ್ಮ ಅಣ್ಣ ಗಾಡ್ಯಾಗ ಹೋಗಿ ಕೂತಾನೆ ರೀ. ಅವ ಗಾಡ್ಯಾಗ ಎಲ್ಲ ಗಾಡಿಯಾಗ ಇರ್ತಾನೆ ರೀ. ಅವ ಪಿಕ್ಚರ್ ಹೋಗಿ ಕುದಿರ್ತಾನೆ ಗಾಡ್ಯಾಗ ಹೋಗ್ಯಾನ ರೀ. ನಮ್ಮ ಯಜಮಾನ್ರು ದಾಡಿ ಮಾಡ್ಕೊಂಡು ಬರ್ತೀನಿ ಅಂತ ಹೊರ ಹೋಗ್ಯಾರ.
ಪಾರ್ಗಳು ಅಭ್ಯಾಸ ಮಾಡತ್ತಾರೆ. ನಾನು ಸುಮ್ಮನೆ ಕೂತೀನಿ ರೀ ಟಿ ವಿ ನೋಡ್ಕೋತ. ಮನ್ಸು ಬರ್ಲಾಗ್ಯದ, ಬೇಸರ ಹೊಂಟ್ಬಿಟ್ಟದ ಟಿ ವಿದ್ರಿ. ಟಿ ವಿ ನೋಡ್ಕೋತ ಕೂತು ಬಿಟ್ಟಿದ್ರಿ ಫ್ರೆಂಡ್ಸ. ನೋಡ್ಬೇಕು ಸಂಜಿಗೆ ಹೊಸು ಇಲ್ರಿ, ಅದೇ ಇದ್ದಿದ್ದು ಉಣ್ಣು ಮಕ್ಕೋತೀರಿ. ಆಗ 4:05 ಗಂಟೆಗೆ ಊಟ ಮಾಡಿದ್ದೀರಿ. ಅದಕ್ಕೆ ಈಗ ಹೊಸು ರಾತ್ರಿ ಏನು ಅಡುಗೆ ಮಾಡಲ್ರಿ, ಇದ್ದಿದ್ದು ಉಂಡು ಸುಮ್ಮನೆ ಮನ್ಕೊಂಬಿಡತ್ತೆ. ತಲೆ ಒಂದು ದಿಮ್ ಅಲ್ಲತ್ತದ ರೀ. ನಮ್ಮ ತಮ್ಮ ಫೋನ್ ಹಚ್ಚಿ ಮಾತಾಡ್ಬೇಕಂದ್ರೆ ಅವ್ನು ಮೊಬೈಲ್ ಡಿಸ್ಪ್ಲೇ ಹೋಗ್ಯದಂತ್ರಿ. ಮೊಬೈಲ್ ಒಂದು ಹೋಗ್ಯಾನ ಪಾಪ, ಮೊಬೈಲ್ ಡಿಸ್ಪ್ಲೇ ಹೋಗ್ಯದ, ರಿಪೇರಿಗೆ ಹಾಕ್ಯಾನಂತ. 2 ದಿನ ನಿನ್ನೆ ಹಿಡ್ದು ನೀನು ರಾತ್ರಿ ಹಿಡ್ದೈತೆ ಮಾತಾಡಿಲ್ಲ ಅವ್ನ ಜೊತೆ. ಡಿಸ್ಪ್ಲೇ ಹಾಕೊಂಬಂದು ಹಚ್ತೀನಿ ಅಂತಂದ್ರಿ. ನೋಡಮ್ರಿ ಏನೇನಾಗ್ತದೆ. ನಾನು ದೇವ್ರ ಬಲ್ ದೀಪ ಹಚ್ಕೆ ಕೂತೀನಿ ರೀ. ಯಜಮಾನ್ರಿ ಬರ್ತಾರೆ, ಮೈ ತುಕ್ಕೋತಾರೆ. ದಾಡಿ ಕಟಿಂಗ್ ಮಾಡ್ಕೊಂಡು ಬರ್ಲಿಕ್ಕೆ ಹೋಗ್ಯಾರ. ಬಂದು ಮೈ ತುಕ್ಕೋದ, ಮತ್ತು ನಾಳೆ ಟ್ರಿಪ್ ಅದಾರ ಅವ್ರಿಗೆ.